ನಮಸ್ತೆ ಸ್ನೇಹಿತರೆ, ಇವತ್ತಿನ ಕಥೆ ಬ್ರೆಡ್ ಲವ್ ಬೆಣ್ಣೆ. ಎಂದಿನಂತೆ ಆತ ಬೆಳಿಗ್ಗೆ ಆಕೆಯ ಅಂಗಡಿಗೆ ಬಂದು ಕೇವಲ 2 ತುಂಡು ಬ್ರೆಡ್ ಕೊಂಡು ಹಣ ಕೊಟ್ಟು ಹೊರಟು ಹೋದ. ಆಕೆ ತಿಂಗಳಿನಿಂದ ಆತನನ್ನು ಗಮನಿಸುತ್ತಿದ್ದಳು. ಕೃಶಕಾಯ, ಹೊಳೆವ ಕಂಗಳು, ನೀಟಾದ ಸಡಿಲ ಉಡುಗೆ, ಹೆಚ್ಚು ಮಾತಿಲ್ಲ. ಆದರೆ ದಿನಾಲೂ ಬೆಳಿಗ್ಗೆ ಕೇವಲ 2 ತುಂಡು ಒಣ ಬ್ರೆಡ್ ತಿಂದು ಬದುಕುತ್ತಿದ್ದಾನೆ. ಏನು ಅಸಹಾಯಕತೆಯೋ ಪಾಪ. ಆತನ ಮೇಲೆ ಆಕೆಗೆ ಕರುಣೆ ತೋರಿತು. ಆಕೆಯ ಮನಸ್ಸು ಆತನ ಸುತ್ತಲಾರಂಭಿಸಿತು. ಮರುದಿನ ಬೆಳಿಗ್ಗೆ ಅಂಗಡಿಗೆ ಬಂದವಳೆ 2 ಬ್ರೆಡ್ ತೆಗೆದು ಅದರ ನಡುವೆ ಕಾಣದಂತೆ ಮೆದುವಾದ ಬೆಣ್ಣೆಯನ್ನು ಸವರಿ ಅವನಿಗಾಗಿ ಕಾತರದಿಂದ ಕಾಯತೊಡಗಿದಳು. ಅವನು ಎಂದಿನಂತೆ ಬಂದು ಹಣ ಕೊಟ್ಟು ನಿಂತಾಗ ತನ್ನ ಹೃದಯವನ್ನೇ ಕೊಡುವಂತೆ ನಡುಗುವ ಕೈಗಳಿಂದ ಆ ಬೆಣ್ಣೆ ಸವರಿದ ಬ್ರೆಡ್ಗಳನ್ನು ಆತನ ಕೈಗಿತ್ತಳು. ಆತ ಬ್ರೆಡ್ ಪಡೆದು ಹೊರಡಲನುವಾದಾಗ ಇಲ್ಲೇ ತಿನ್ನಬಾರದೆ ಎಂದು ಹೇಳುವ ತವಕವಾದರೂ ಸಾವರಿಸಿಕೊಂಡಳು. ಆತ ಬ್ರೆಡ್ ಪಡೆದು ಹೋದ ನಂತರವೂ ಆತನ ಗುಂಗಿನಲ್ಲೇ ಮೈಮರೆತಿದ್ದ ಆಕೆಗೆ ದೂರದಲ್ಲಿ ಆತ ಬರುತ್ತಿರುವುದು ಕಂಡು ಮನ ಹಕ್ಕಿಯಾಯಿತು. ಎದೆ ಬಡಿತ ಎದೆಗೂಡನ್ನೇ ಒಡೆದು ಹಾಕುವಂತೆ ಆತ ಹತ್ತಿರ ಬರುತ್ತಿದ್ದ. ಕಣ್ಣು ಮುಚ್ಚಿ ಕುರ್ಚಿಯ ಕೈಗಳನ್ನು ಆಸರೆಯಾಗಿ ಹಿಡಿದು ನಿಂತಳು. ಆತ ಆಕೆಯ 2 ಕೈಗಳನ್ನು ಒಂದಾಗಿ ಹಿಡಿಯುತ್ತಿದ್ದಂತೆಯೇ ಆಕೆಯ ಕಣ್ಣುಗಳು ಜೋರಾಗಿ ಮುಚ್ಚಿಕೊಂಡವು. ಭೂಮಿಯು ತಾನು ಸುತ್ತುವ ರಭಸವನ್ನು ಹೆಚ್ಚಿಸಿತ್ತು. ಆತನು ಏನೋ ಹೇಳುತ್ತಿದ್ದ. ಅಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಆಕೆಗೆ. ಹೆಣ್ಣೆ, ಆತ ಕರೆದ. ಹಾ, ಬೆಣ್ಣೆ, ಹೌದು, ನಾನೇ ಹಚ್ಚಿದ್ದು. ಆಕೆ ಮುಲುಗಿದಳು. ಎಲ್ಲೋ ಹೆಣ್ಣೆ, ಅಬ್ಬರದ ಧ್ವನಿಗೆ ಬೆದರಿ ಕಣ್ತೆರೆದಳಾಕೆ. ಎದುರಿಗೆ ಕೋಪದಿಂದ ರೌದ್ರನಾಗಿ ಕಂಪಿಸುತ್ತಿದ್ದ ಆತನನ್ನು ಕಂಡು ಹಿಂದೆ ಸರಿದಳು. ಆತ ಬೊಬ್ಬಿಡುತ್ತಿದ್ದ. ಏನು ಮಾಡಿಬಿಟ್ಟೆ ನೀನು? ನಾನು ಚಿತ್ರಕಾರ. ನನ್ನ ಚಿತ್ರದ ಮೇಲಿನ ಬಣ್ಣಗಳನ್ನು ತಿದ್ದಲು ನಾನು ಈ ಬ್ರೆಡ್ ತುಂಡುಗಳನ್ನು ಬಳಸುತ್ತಿದ್ದೆ. ನೀನು ಹಚ್ಚಿದ ಬೆಣ್ಣೆಯಿಂದ ನನ್ನ 1 ತಿಂಗಳ ಶ್ರಮವೆಲ್ಲ ಮಣ್ಣು ಪಾಲಾಯಿತು. ಬಡಬಡಿಸುತ್ತಲೇ ಆತ ಹೊರ ನಡೆದ. ನಿಧಾನವಾಗಿ ಚೇತರಿಸಿಕೊಂಡ ಆಕೆ ಆತ ಹಿಡಿದಿದ್ದ ತನ್ನ ಕೈಗಳನ್ನು ನೋಡಿದಳು. ಆ ಬೆಣ್ಣೆ ಹಚ್ಚಿದ ಬ್ರೆಡ್ಗಳು ಮುದ್ದೆಯಾಗಿ ಆಕೆಯ 2 ಅಂಗೈಗಳ ನಡುವೆ ಮುದುರಿದ್ದವು. ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.